ಅಂತೂ ಈ ದಿನ ಬಂತು. ನನಗೆ ಇವತ್ತು ಈ ದಿನ ಹೇಗೆ ಫೀಲ್ ಆಗ್ತಿದೆ ಅಂದರೆ, ನಮ್ಮ ತಂದೆ ಕಿಡ್ನ್ಯಾಪ್ ಆಗಿ ರಿಲೀಸ್ ಆಗ್ತದೆ, ಒಂದು ಸಂತೋಷ ಬಂತು. ಅಷ್ಟು ಸಂತೋಷ ಇವತ್ತು ಆಗ್ತಾ ಇದೆ. ಅವ್ನು ಹೋಗ್ಬೇಕಾದ್ರೆ ತುಂಬ ದುಃಖದಲ್ಲಿ ಕಳಿಸ್ಕೊಟ್ವಿ. ಇವತ್ತು ಅವನು ಎಲ್ಲ ಮುಗಿಸ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಸಕ್ಸಸ್ಫುಲ್ ಆಗಿ ವಾಪಸ್ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಿದೆ. ಒಬ್ಬ ಮಗನಿಗೆ ತಂದೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಆಯ್ತು ನನಗೆ. ಇನ್ನು ಅವನಿಗೆ ಯಾವ ತೊಂದರೆನೂ ಇಲ್ಲ, ಚೆನ್ನಾಗಿರ್ತಾನೆ. ಅಭಿಮಾನಿಗಳಂತೂ ಜೊತೆಗೆ ಇದ್ರೆ ನಿಮ್ಮ ಪೂಜೆನೇ ಅವನ್ನ ವಾಪಸ್ ಕರ್ಕೊಂಡ್ಬಂದಿರೋದು. ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಪೂಜೆ ಅವನ್ನ ಪ್ರೀತಿಯಿಂದ ಅವನ್ನೆಲ್ಲ ಗುಣ ಮಾಡಿಸಿ ಕರ್ಕೊಂಡ್ಬಂದಿದೆ. ನಿಮಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಶಿವು, ನೀನು ಯಾವಾಗಲೂ ಚೆನ್ನಾಗಿರ್ತೀಯಪ್ಪ, ನಮ್ಮ ಆಯುಷೆಲ್ಲ ನಿನಗೆ ಇರಲಿ. ಆರಂಭದಲ್ಲಿ ಸುದ್ದಿ ಗೊತ್ತಾಗ ಆತಂಕ ಭಾರಿ ಕಷ್ಟ ಆಯ್ತು. ಹೇಳ್ತಲ್ಲ, ನಮ್ಮ ತಂದೆ ಕಿಡ್ನ್ಯಾಪ್ ಆದಾಗ ಎಷ್ಟು ಒಂದು ದುಃಖ ಆಗಿತ್ತು, ಅವನಿಗೆ ಸುದ್ದಿ ಗೊತ್ತಾದಾಗ ಅಷ್ಟು ದುಃಖ ಆಗಿತ್ತು. ಇವತ್ತು ತಂದೆ ರಿಲೀಸ್ ಆದ್ಮೇಲೆ ಯಾವ ಥರ ಖುಷಿ ಆಯ್ತು, ಅವ್ನು ಬಂದಿದ್ದು ನೋಡಿ ಅಷ್ಟು ಖುಷಿ ಆಗ್ತಿದೆ. ಎಲ್ರಿಗೂ ಸಮಾನ ಇಲ್ಲ, ಹೊಂದಾಣಿಕೆ ಅಷ್ಟು ಹೊಂದಾಣಿಕೆ ಇದೆ. ಎರಡು ಸಹ ಅಷ್ಟು ಸಂತೋಷವಾಗಿದೆ. ಈ ಸಂತೋಷ ಬರುತ್ತಂತಿದ್ವಿ, ಬಂದಾಯ್ತು. ಇವತ್ತು ನಿಮ್ಮಲ್ಲಿ ನಾನು ಈ ಸಂತೋಷ ಹಂಚ್ಕೊತಾ ಇದ್ದೆ. ಮಾಡ್ತಾ ಇದ್ದೆ ಶಿವಣ್ಣ ಡೈಲಿ ಫೋನ್ ಮಾಡ್ತಿದ್ದೆ. ಆ ಟೈಮಿಂಗ್ ನೋಡ್ಕೊಂಡು ನಮಗೆ ನೈಟ್ ಇದ್ದಾಗ ಅವ್ರು ಬೆಳಗ್ಗೆ ಇರೋದು, ಆ ಟೈಮಲ್ಲಿ ನೋಡಿ ಮಾತಾಡಿದೆ. ಅವರು ICU ಇದ್ದಾಗ ಮಾತಾಡಿದ್ರು. ಮಾತಾಡಿದ್ಮೇಲೆ ಧೈರ್ಯ ಬಂದು ಅವಾಗ ಟೆಸ್ಟ್ ಆಗಿ ಇನ್ಮೇಲೆ ಇಲ್ಲ ಅಂತ ಗೊತ್ತಾಯ್ತು, ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯ್ತು. ಅವಾಗ ಇನ್ನೂ ತುಂಬ ಖುಷಿ ಆಯ್ತು. ಅವನಿಗೆ ಯಾವಾಗಲೂ ಎನರ್ಜಿ ಅಂತಿದ್ರು. ಇವತ್ತು ಅವನಿಗೆ ನಿಜವಾದ ಎನರ್ಜಿ ಇದೆ ಅಂತ ಗೊತ್ತಾಗ್ಬಿಡ್ತೀವಿ, ಪ್ರೂವ್ ಆಯ್ತು. ಇವಾಗ ಇನ್ಮೇಲೆ ಶುರು ಆಗೋದು. ಈಗ ಬಂದಿದ್ದಾನೆ, ಇನ್ಮೇಲೆ ನಿಜವಾದ ಶಿವರಾಜ್ ಕುಮಾರ್ ಹೊರಗಡೆ ಬರ್ತಾನೆ. ಯಾವಾಗ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಹವಾ ಅವ್ನು ಪಟ್ಟು, ನಿಮ್ಮ ಹವಾ ಅವ್ನಿಗೆ ಸೋಕಿದಾಗ ವಾಪಸ್ ಬಂದ್ಬಿಡ್ತಾನೆ. ಮತ್ತೆ ಅದೇ ಶಿವರಾಜ್ ಕುಮಾರ್ ನೋಡ್ಬೋದು. ಇನ್ನು ಹೆಚ್ಚಿನ ಎನರ್ಜಿನ ಶಿವರಾಜ್ ಕುಮಾರ್ ನೀವೆಲ್ಲ ನೋಡ್ಬೋದು. ಎಲ್ಲರಿಗೊಂದು ದೊಡ್ಡ ಪಾಠವಾಗಿ ನಿಂತ್ಕೊಳ್ತಾ. ಹೌದಪ್ಪಾಜಿ, ಒಂದು ಪಕ್ಷ ದೇವರು ಅದಕ್ಕೆ ಕೊಟ್ಟಿರ್ಬೋದು. ಏನು ಯಾರು ನನ್ನದು ಬೇಡ, ಎಲ್ರಿಗೂ ಒಂದು ಚಾನ್ಸ್ ಇರುತ್ತೆ, ಮುಂದಕ್ಕೆ ಬರ್ಬೋದು, ಯಾರು ಬೇಕಾದ್ರೆ ಗುಣ ಆಗ್ಬೋದು ಅಂತ ಒಂದು ಸ್ಫೂರ್ತಿ ಕೊಡಕ್ಕೆ ಬಂದಿದ್ದಾನೆ. ತಪ್ಪಿಗೊತ್ತಾಯ್ತಮ್ಮ. ತಪ್ಪಿಕೊಳ್ಳೋದ್ರಲ್ಲಿ ಒಂದು ಒಳಗಡೆ ನೋವು ಕಾಣುತ್ತೆ. ತಪ್ಪಿಕೊಂಡಾಗ ಗೊತ್ತಾಗುತ್ತೆ, ಒಂಥರ ನೋವು ಕಾಣುತ್ತೆ. ಅವ್ನಿಗಿತ್ತು ಒಳಗಡೆ, ಬಟ್ ಅವ್ನು ನಮ್ಮ ಮುಂದೆ ತೋರಿಸ್ಕೊಳ್ಳಿಲ್ಲ. ನಾವೆಲ್ಲ ತೊಂದರೆ ತಗೋಬಾರ್ದು ಅಂದ್ಬಿಟ್ಟು ತೋರಿಸ್ಕೊಳ್ಳಿಲ್ಲ. 24ನೇ ತಾರೀಕು ಸರ್ಜರಿ ಆಯ್ತು. ಅವತ್ತು ದೊಡ್ಡ ಮನೆಯಲ್ಲಿ ತುಂಬಾ ಯಾವ ತರ ರಿಸೀವ್ ಮಾಡ್ತಾರೆ? ಈ ಪರಿಸ್ಥಿತಿ ಶಿವಾನಂದಿಗೆ ಅಭಿಮಾನಿಗಳು ಸಪೋರ್ಟಿವ್ ಆಗಿದ್ದಾರೆ. ನಾವು ಕುಟುಂಬ ಮಾತ್ರ ಆಗ್ಬೇಕಾಗಿಲ್ಲ, ಇಡೀ ಕರ್ನಾಟಕದವರೇ ಕುಟುಂಬವಾಗಿ ನಿಂತಿದ್ರು. ನಾನು ಒಬ್ಬ ಕುಟುಂಬ ಅಲ್ಲ, ಇಡೀ ಕರ್ನಾಟಕ ಕುಟುಂಬವಾಗಿ ನಿಂತಿತ್ತು. ಅವತ್ತಿನ ದಿನ ನಾವೆಲ್ಲ ಪೂಜೆ ಮಾಡಿ ದೇವರಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿದ್ವಿ. ಒಳ್ಳೇದಾಯ್ತು. 24 ನಾ 24 ಅಂದ್ರೆ ಯಾವುದು? ಅವ್ರ ತಂದೆ ಹುಟ್ಟಿದ ದಿನ ಅದು. ಸೊ ಅವತ್ತು ಒಳ್ಳೇದಾಗೇ ಆಗ್ಬೇಕು. ಆಯ್ತು. ಇನ್ನು ಹಳೇದ ಬಗ್ಗೆ ಮಾತಾಡೋದು ಬೇಡ, ಇನ್ನು ಮುಂದಿನ ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡೋದು. ಇನ್ನು ಆ ಶಿವರಾಜ್ ಕುಮಾರ್ ಇಲ್ಲ, ದಾಟ್ ಬಂದಾಯ್ತು. ಇನ್ನು ಬೇರೆ ಶಿವರಾಜ್ ಕುಮಾರ್ ಈಗ ಫ್ರೆಶ್ ಆಗಿ ಬಂದಿದ್ದಾರೆ. ಈ ಊರಿಗೆ ಮಣ್ಣ ಮೇಲೆ ಕಾಲಿಟ್ಟಿದಂಗೆ ಮತ್ತೆ ಎನರ್ಜಿ ವಾಪಸ್ ಬಂದ್ಬಿಡ್ತು. ನೀವು ನೋಡಿ, ಇನ್ನೊಂದು 2 ತಿಂಗಳಲ್ಲಿ ನೋಡಿ ಅವ್ನು ಹೆಂಗಾಗ್ತಾ ನೋಡಿ. ಮತ್ತೆ ಎಲ್ಲ ಫಂಕ್ಷನ್ ಅಲ್ಲಿ, ಶೂಟಿಂಗ್ ಅಲ್ಲಿ, TV ಪ್ರೋಗ್ರಾಮ್ ಅಲ್ಲಿ ಎಲ್ಲ ಕಡೆ ಕಾಣಿಸ್ಬೇಕು. ಅವಾಗ ನೀವೇ ಹೇಳ್ತೀರ, ಶಿವರಾಜ್ ಕುಮಾರ್ ಯಾವತ್ತೂ ಹಿಂದಕ್ಕೆ ಹೋಗೋದೇ ಇಲ್ಲ. ಅವ್ರು ಒಂದ್ಸಲ ಮುಂದಕ್ಕೆ ಕಾಲಿಟ್ಟಾಯ್ತು, ಮುಂದಕ್ಕೆ ಹೋಗ್ತಾನೆ ಇರ್ತಾರೆ.